ಸ್ನೇಹಿತರೆ, ಇವತ್ತು ಏನು ನಿನ್ನೆ ನಡೆದಂತ ಬಜೆಟ್ ಅಲ್ಲಿ ಬಹುಶಃ ಬಹಳಷ್ಟು ಒಂದು ದೊಡ್ಡ ಮೊತ್ತದಲ್ಲಿ ಹತ್ತತ್ರ 4 ಲಕ್ಷಕ್ಕೂ ಹೆಚ್ಚು ನಿನ್ನೆ ಬಜೆಟ್ ಅಲ್ಲಿ 4 ಲಕ್ಷಕ್ಕೂ ಹೆಚ್ಚು ಬಜೆಟ್ ಅನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಅನ್ನು ಮಂಡಿಸಿದ ನಂತರ ಎಲ್ಲೋ ಒಂದು ಕಡೆ ಅಂದ್ರೆ ಯಾವ ಸರ್ಕಾರಗಳು ಕೂಡ ಇಷ್ಟೊಂದು ದೊಡ್ಡ ಬಜೆಟ್ ಅನ್ನು ಮಂಡಿಸಕ್ ಆಗ್ಲಿಲ್ಲ. ಆದ್ರೆ ಈ ಸಾರಿ ಬಜೆಟ್ ಅನ್ನು 4 ಲಕ್ಷಕ್ಕೂ ಹೆಚ್ಚು ಬಜೆಟ್ ಅನ್ನು ಮಂಡಿಸಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆ ಬಜೆಟ್ ಅನ್ನು ಮಂಡಿಸಿದ ನಂತರ ಈ ಪ್ಲಾನ್ಡ್ ನಾನ್ ಪ್ಲಾನ್ಡ್ ಅನ್ನು ನೋಡಿದಂತ ಟೈಮ್ ಅಲ್ಲಿ ಅವರು ಮಾಡ್ಕೊಂಡಿರೋ ಕೆಲವು ಅಂಶಗಳು ಅಂದ್ರೆಗಿನ ಕೆಲವೊಂದು ರಾಜಕೀಯ ಭವಿಷ್ಯದ ಸಲುವಾಗಿ, ರಾಜಕಾರಣ ಸಲುವಾಗಿ, ಸ್ವಾರ್ಥ ಸಲುವಾಗಿ ಈ ದೇಶದಲ್ಲಿದ್ದಂತ, ಈ ರಾಜ್ಯದಲ್ಲಿದ್ದಂತ ಕರ್ನಾಟಕವನ್ನು ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಅನ್ನೋದಕ್ಕಿಂತ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸಗಳು ನಿಲ್ಲಿಸಿ ಇವತ್ತು ಒಂದು ಕಡೆ ಅವ್ರು ಏನ್ ಮಾಡಿದಾರ, ಇಷ್ಟೊಂದು ದೊಡ್ಡ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಅನ್ನು ಮಂಡಿಸಿದ ನಂತರ ಇವತ್ತು ಯಾವ ಇಲಾಖೆಗಳು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೋಡಿದಂತ ಟೈಮಲ್ಲಿ ಇವತ್ತು ಕೃಷಿಗೆ ತಗೊಳ್ರಿ, ನಂತರ ಶಿಕ್ಷಣಕ್ಕೆ ತಗೊಳ್ರಿ, ನಂತರ ಆರೋಗ್ಯಕ್ಕೆ ತಗೊಳ್ರಿ, ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳು ತಗೊಳ್ರಿ, ಎಲ್ಲ ವಿಚಾರದಲ್ಲಿ ಕೂಡ ಯಾವ್ದೊಂದು ಇಲಾಖೆಗಳಿಗೆ ಇವತ್ತು ಯಾವುದೋ ರೈತರಿಗೆ, ಬಡವರಿಗೆ ಅನುಕೂಲ ಆಗಂತ ಬಜೆಟ್ ಅನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೊಂದು ದೊಡ್ಡ ಬಜೆಟ್ ಅನ್ನು ಮಂಡಿಸಿದಂತ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ಬಹಳಷ್ಟು ದೊಡ್ಡ ನಿರೀಕ್ಷೆ ಇತ್ತು. ಎಲ್ಲ ಒಂದು ಕಡೆ ಇವತ್ತು ಈ ರಾಜ್ಯಕ್ಕೆ ಏನನ್ನು ಒಳ್ಳೇದಾಗುತ್ತೆ ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ನಿರೀಕ್ಷೆ ಇತ್ತು. ನಿರೀಕ್ಷೆ ಇದ್ದಂತ ಟೈಮಲ್ಲಿ ಕೂಡ ಇವತ್ತು ಏನಾಗಿದೆ ನಿರೀಕ್ಷೆ ಅನ್ನೋಂಥದಕ್ಕೆ ನೋಡಿದಂತ ಟೈಮಲ್ಲಿ ಅವ್ರು ಒಂದು ಕಡೆ ನಾನು ಅವ್ರ ಸ್ವಾರ್ಥ ಅನ್ನೋದಕ್ಕಿಂತ ಅವ್ರ ಕಮಿಟ್ಮೆಂಟ್ ಅಂತ ಹೇಳಿ ತಿಳ್ಕೊಂಡಿದೀನಿ. ಎಲ್ಲ ಒಂದು ಕಡೆ 51,000 ಕೋಟಿ ರೂಪಾಯಿ ಹತ್ತತ್ರ ಗ್ಯಾರಂಟಿಗಳಿಗೆ ಕೊಟ್ಟಿರ್ಬೋದು. ಆದ್ರೆ ಗ್ಯಾರಂಟಿಗಳು ಕೊಟ್ಟ ನಂತರ ಕೂಡ ಇವತ್ತು ಉದಾಹರಣೆಯಾಗಿ ಹೇಳ್ಬೇಕಾದ್ರೆ ಇವತ್ತು ಶಕ್ತಿ ಯೋಜನೆ ಅಂತೀರಿ, ಏನಂತೀರ, ಬಸ್ಗಳಲ್ಲಿ ಹೆಣ್ಮಕ್ಳು ಅಡ್ಡಾಡೋದು. ಆ ಶಕ್ತಿ ಯೋಜನೆಗೆ ಇವತ್ತು 4 ನಿಗಮಗಳು ಏನಿದಾವೋ, ನಾನು ಯಾಕಂದ್ರೆ ಆ ಇಲಾಖೆಯಲ್ಲಿ ಮಂತ್ರಿ ಆಗಿ ಕೆಲಸ ಮಾಡಿದಕ್ಕೋಸ್ಕರವಾಗಿ ಇವತ್ತು 4 ನಿಗಮಗಳಿಗೆ ಏನಿದೆ, ಆ 4 ನಿಗಮಗಳಿಗೆ ಯಾವುದೊಂದು ಸರ್ಕಾರಗಳು ಹಣಕಾಸಿನ ವ್ಯವಸ್ಥೆ ಮಾಡಿಕೊಡಲ್ಲ. ಆ ನಿಗಮಗಳು ಏನ್ ಮಾಡ್ಬೇಕಂದ್ರೆ ಅಲ್ಲಿದ್ದಂತ ಪ್ರಯಾಣಿಕರನ್ನ, ಅದು ಉಚಿತವಾಗಿ ಆಗಿರ್ಬೋದು, ಇಲ್ಲಿದ್ರೆ ರೊಕ್ಕ ಕೊಟ್ಟು ಆಗಿರ್ಬೋದು, ಪ್ರಯಾಣಿಕರನ್ನ ಆ ನಿಗಮದಲ್ಲಿ ಲಾಭದಾಯಕವಾದಂತ ವ್ಯವಸ್ಥೆ ಮಾಡ್ಕೋಬೇಕು. ಲಾಭದಾಯಕವಾದಂತ ವ್ಯವಸ್ಥೆ ಮಾಡ್ಕೊಂಡ ನಂತರ ಆ ನಿಗಮದಲ್ಲೇ ಕೆಲವೊಂದು ಸ್ಯಾಲರೀಸ್ ಕೊಡಬೇಕಾಗುತ್ತೆ, PF ಕೊಡಬೇಕಾಗುತ್ತೆ, ಇನ್ಶೂರೆನ್ಸ್ಗಳು ಕೊಡಬೇಕಾಗುತ್ತೆ. ಎಲ್ಲಾನು ಕೂಡ ನಿಗಮದ ಮೂಲಕನೇ ಮಾಡ್ಕೊಡ್ಬೇಕು. ನನಗೆ ಭಗವಂತ ಒಂದು ಅವಕಾಶವನ್ನು ಕೊಟ್ಟಿದ್ರು. ಅವಕಾಶವನ್ನು ಕೊಟ್ಟಂತ ಟೈಮಲ್ಲಿ ನಾನು ಅವತ್ತು ಆರೋಗ್ಯ ಮಂತ್ರಿ ಆಗಿ, ಸಾರಿಗೆ ಮಂತ್ರಿಗಳಾಗಿ, ಅವತ್ತು ಕೋವಿಡ್ ಬಂದಂತ ಟೈಮಲ್ಲಿ ನನಗೊಂದು ಅವಕಾಶ ಅಂದ್ರೆ, ನಾನು ಆರೋಗ್ಯ ಮಂತ್ರಿ ಆದಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸೆಕೆಂಡ್ ಫೇಸ್ ಬಂದಂತ ಟೈಮಲ್ಲಿ ನಾನು ಆರೋಗ್ಯ ಮಂತ್ರಿ ಅಲ್ಲ, ಫಸ್ಟ್ ಫೇಸ್ ಬಂದಂತ ಟೈಮಲ್ಲಿ ಆರೋಗ್ಯ ಮಂತ್ರಿ ಆಗಿದ್ದೆ. ಸೆಕೆಂಡ್ ಫೇಸ್ ಬಂದಂತ ಟೈಮಲ್ಲಿ ಅವತ್ತು ಒಂದು ಸಾರಿಗೆ ಇಲಾಖೆಯಲ್ಲಿ ನಿಗಮಗಳಿಗೆ ಅನುಕೂಲ ಆಗ್ಬೇಕು ಅನ್ನೋಂತ ಕಾರಣದಿಂದ ಅವತ್ತು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಆ ನಿಗಮಗಳಲ್ಲಿ ಇದ್ದಂತ ಎಲ್ಲ ಸಿಬ್ಬಂದಿಗಳಿಗೆ ಅಲ್ಲಿ ವೇತನ ಆಗಿರ್ಬೋದು, ನಂತರ PFಗಳು ಬೇರೆ ಬೇರೆ ಅವ್ರಿಗೆ ಗ್ರಾಜುಯೇಟ್ಸ್ ಏನಿದೆ ಅವು ಆಗಿರ್ಬೋದು,
ಬೇರೆ ಬೇರೆ ಎಲ್ಲ ಸೌಲಭ್ಯಗಳನ್ನು ಕೊಡಿಸುವಂತ ಕೆಲಸ ಅವತ್ತು ಮಾಡಿದ್ದೆ. ನಂತರ ಕೋವಿಡ್ ನಂತರ ಇವತ್ತು ಎಲ್ಲೋ ಒಂದು ಕಡೆ ಶಕ್ತಿ ಯೋಜನೆ ಅಂತೇಳಿ ನಡೆಸ್ಕೊಂತ ಇದಾರ. ಅದ್ರ ನಿಗಮಗಳೆಲ್ಲ ಬಸ್ಸುಗಳೆಲ್ಲ ಕೂಡ ಇವತ್ತು ಫ್ರೀ ಕಡೆ ಬಳಕೆ ಆಗ್ತಾ ಇದ್ರು ಕೂಡ ಇವತ್ತು ಸರ್ಕಾರ ಅನ್ನಂಥದ್ದು ಅವ್ರಿಗೆ ಸಂಬಳ ಜಾಸ್ತಿ ಮಾಡೋದು ಬೇರೆ ಕಡೆ ಇರ್ಲಿ, ಅವ್ರಿಗೆ ಹತ್ತತ್ರ PF ಕಟ್ಟಕ್ ಆಗ್ತಾ ಇಲ್ಲ ರೊಕ್ಕ. ಸುಮಾರು 900 ಕೋಟಿ ಇವತ್ತು ಕೂಡ PF ಕಟ್ಟಬೇಕು. ಈ ಸರ್ಕಾರ ಅನ್ನಂಥದ್ದು 900 ಕೋಟಿ ಈ PF ಕಟ್ಟಂತ ವಿಚಾರದಲ್ಲಿ ನಿಲ್ಲಿಸ್ಬಿಟ್ಟಿದಾರ ಅಂದ್ರಿಗಿನ ಇವತ್ತು ಎಲ್ಲ ನಿಗಮಗಳಲ್ಲಿದ್ದಂತ ವ್ಯವಸ್ಥಿತ ಪರಿಸ್ಥಿತಿ ಕೂಡ ಯೋಚನೆಯನ್ನು ಮಾಡಬೇಕಾಗುತ್ತೆ. ಕೇವಲ ಸಾರಿಗೆ ಇಲಾಖೆ ಮಾತ್ರ ಎಲ್ಲ 4 ನಿಗಮಗಳಲ್ಲಿ ಏನು ಈ ಸಿಬ್ಬಂದಿಗೆ PF ಕಟ್ಟಬೇಕಾಗಿತ್ತು, ಈ 4 ನಿಗಮಗಳಲ್ಲಿ ಸುಮಾರು 900 ಕೋಟಿ ರೂಪಾಯಿ ಹಣದನ್ನ PF ಕಟ್ಟೋದು ಕೂಡ ನಿಲ್ಲಿಸ್ಬಿಟ್ಕೊಂಡ್ಬಿಟ್ಟಿದೆ. ಆ ಪರಿಸ್ಥಿತಿ ಬಂದಿದೆ.